today I'm going to discuss with you the first chapter according to your syllabus, the number system. Since this topic is very small and generally you know many concepts in this, so I thought I'll cover it in the end. So today I'm going to discuss a few concepts under this number system chapter. So to start with, natural numbers. So what are natural numbers means? So the numbers like 1, 2, 3, 4, 5 etc. are called natural numbers. So it forms a set and is denoted by n, that is n is equal to 1, 2, 3, 4, 5. So this is called as a natural numbers. So commonly natural numbers means they are also called as counting numbers, like a Hindu numerical system. So these are counting numbers. So we represent these counting numbers as natural numbers. Okay. So all the concepts in this chapter usually will be asked for only 2 marks in your exams. So this is the main reason why I thought to discuss this chapter in the end. Okay. So ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ಒಂಥರ ಏನಾದರೂ ನಂಬರ್ಸ್ನ ಕೌಂಟ್ ಮಾಡಿ ಅಂದರೆ ನಾವೇನು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ 1, 2, 3, 4, 5 ಅಂತ ಹೇಳ್ತೀವಲ್ವ. ಸೊ ಈ ಥರ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇದು ಕೌಂಟ್ ಮಾಡೋದಕ್ಕೆ ಬಳಕೆ ಆಗ್ತಾ ಇರೋದ್ರಿಂದ ಸೊ ಇದನ್ನು ಕೌಂಟಿಂಗ್ ನಂಬರ್ಸ್ ಅಂತಲೂ ಕರೀತಾರೆ ಅಥವಾ ನ್ಯಾಚುರಲ್ ನಂಬರ್ಸ್ ಅಂತಲೂ ಕರೀತಾರೆ. ಎಕ್ಸಾಮಲ್ಲಿ ಏನಾದರೂ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್ ಅಂದಾಗ ಸೊ ಇಷ್ಟು ನೀವು ಬರೆದ್ರೆ ಸಾಕು. ಓಕೆ, ಜಸ್ಟ್ ಅ ಮಿನಿಟ್. ಸೊ ನಥಿಂಗ್ ಟು ವರಿ, ನೀವು ನಾನು ಇದ್ರದ್ದು ಇಮೇಜಸ್ ಎಲ್ಲ ಕಳಿಸ್ತೀನಿ. ಸೊ ಇದು ನೋಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಹೋಲ್ ನಂಬರ್ಸ್. ದ ನ್ಯಾಚುರಲ್ ನಂಬರ್ಸ್ ಅಲಾಂಗ್ ವಿತ್ ದ 0 ಆರ್ ಕಾಲ್ಡ್ ಹೋಲ್ ನಂಬರ್ಸ್. ಸೊ 2 ಮಾರ್ಕ್ಸಿಗೆ ಕೇಳಿದರೆ ಇಷ್ಟಾದರೆ ಸಾಕು. ಎಕ್ಸಾಂಪಲ್ ಅಂತ ಹೇಳಿಬಿಟ್ಟು ಇದನ್ನು ಬರೆದ್ರೆ ಸಾಕು. ಅಂದರೆ ನ್ಯಾಚುರಲ್ ನಂಬರ್ಸ್ಗೆ ನಾವು 0 ಸೇರಿಸಿದಾಗ ಅದನ್ನು ನಾವು ಹೋಲ್ ನಂಬರ್ ಅಂತ ಕರಿತೀವಿ. ಓಕೆ, ಇಂಟೀಜರ್ಸ್. ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಅಲಾಂಗ್ ವಿತ್ 0 ಆರ್ ಕಾಲ್ಡ್ ಇಂಟೀಜರ್ಸ್. ಸೊ ದ ಸೆಟ್ ಆಫ್ ಇಂಟೀಜರ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಐ ಆರ್ ಝೆಡ್. ಓಕೆ, ಐ ಅಥವಾ ಝೆಡ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಇಂಟೀಜರ್ಸ್ ಅಂದ್ರೇನು, ಪಾಸಿಟಿವ್ ಮತ್ತು ನೆಗೆಟಿವ್ ನ್ಯಾಚುರಲ್ ನಂಬರ್ಸ್, ಅದನ್ನು ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇದನ್ನೆಲ್ಲ ಯೂಶಲಾಗಿ 2 ಮಾರ್ಕ್ಸಿಗೆ ಕೇಳೋದು. ಈವನ್ ನಂಬರ್ಸ್. ಸೊ ಈವನ್ ನಂಬರ್ಸ್ ಅಂದರೆ ಗೊತ್ತಿದೆ, ದ ನಂಬರ್ಸ್ ಲೈಕ್ 2, 4, 6, 8, 10, 12 ಸೊ ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 2 ಆರ್ ಕಾಲ್ಡ್ ಈವನ್ ನಂಬರ್ಸ್. ಓಕೆ, ಸೊ ಮೈನಸ್ಸನ್ನು ಸೇರ್ಕೊಂಡಿರ್ಬೋದು. ಸೊ ಈವನ್ ನಂಬರ್ಸ್ ಅಂದರೆ ಯಾವ ನಂಬರ್ಸು 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಲ್ಲ ಅದನ್ನು ಈವನ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ odd numbers. The numbers like 1, 3, 5, 7 which are not exactly divisible by 2 are called odd numbers. ಅಂದರೆ ಯಾವ ನಂಬರ್ಸು 2 ಇಂದ ಡಿವೈಡ್ ಆಗೋದಿಲ್ಲ ಎಕ್ಸಾಕ್ಟಾಗಿ ಅದನ್ನು ಆಡ್ ನಂಬರ್ಸ್ ಅಂತ ಕರಿತೀವಿ. ಅಥವಾ ಯಾವ ನಂಬರ್ಸು ಈವನ್ ನಂಬರ್ಸ್ ಅಲ್ವೋ ಅವೆಲ್ಲ ಆಡ್ ನಂಬರ್ಸ್ ಆಗುತ್ತೆ. ಓಕೆ, ಇದು ನಿಮಗೆ ಗೊತ್ತಿರುತ್ತೆ. ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂದರೆ ದ ನಂಬರ್ಸ್ ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಅ ಪ್ರೈಮ್ ನಂಬರ್. ಯಾವ ನಂಬರ್ಸು 1ಇಂದ ಮತ್ತು ಆ ನಂಬರಿಂದ ಮಾತ್ರ ಡಿವೈಡ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಲು ಈಗ 2, 3, 5, 7 ಸೊ ಎಲ್ಲ ನಂಬರ್ಸ್ ನೋಡಿ 1ಇಂದ ಮಾತ್ರ ಡಿವೈಡ್ ಮಾಡೋಕ್ಕೆ ಸಾಧ್ಯ ಮತ್ತು ಆ ನಂಬರಿಂದ ಮಾತ್ರ ಡಿವೈಡ್ ಮಾಡೋಕ್ಕೆ ಸಾಧ್ಯ. ಬೇರೆ ಯಾವ ನಂಬರ್ಸಿಂದ ಅದನ್ನು ಡಿವೈಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂಥದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕಾಂಪೋಸಿಟ್ ನಂಬರ್ಸ್. So any number greater than 1 which is not a prime number is called composite number. ಅಂದರೆ ಯಾವ ನಂಬರ್ಸು ಪ್ರೈಮ್ ನಂಬರ್ಸ್ ಅಲ್ವೋ ಅವನ್ನೆಲ್ಲ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು ಅಂದರೆ ಸಿಂಪಲ್ಲಾಗಿ ಈ ನಂಬರ್ಸು 1 ಮತ್ತು ಅದೇ ನಂಬರ್ ಅಲ್ಲದೆ ಬೇರೆ ಯಾವುದಾದ್ರೂ ನಂಬರಿಂದನೂ ಅದು ಡಿವೈಡ್ ಮಾಡುತ್ತಲ್ವ. ಸೊ ಅದನ್ನು ನಾವು ಕಾಂಪೋಸಿಟ್ ಮಾಡ್ಬೋದಲ್ವ, ಅದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ 4, 8, 25 ನೋಡಿ 1ಇಂದ ಮಾಡ್ಬೋದು, 4ಇಂದ ಮಾಡ್ಬೋದು, 2ಇಂದನೂ ಡಿವೈಡ್ ಮಾಡ್ಬೋದು. 8ಅನ್ನು 2ಇಂದ ಮಾಡ್ಬೋದು, 4ಇಂದ ಮಾಡ್ಬೋದು, 8ಇಂದ ಮಾಡ್ಬೋದು, 1ಇಂದ ಮಾಡ್ಬೋದು. ಸೊ ಈ ಥರದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆ, rational number, any number of the form 2
P and Q, where P and Q are integers and Q not equal to 0 is called a rational number. A set of rational numbers is denoted as Q, that is Q is equal to P divided by Q. Okay, ಅಂದರೆ ಯಾವುದೇ ಒಂದು ನಂಬರು P ಡಿವೈಡೆಡ್ ಬೈ Q ಫಾರ್ಮಲ್ಲಿ ಇದ್ದು ಸೊ ಅಲ್ಲಿ ಏನಾಗಿರಬೇಕು, Q ಹ್ಯಾಸ್ ಟು ಬಿ ನಾಟ್ ಈಕ್ವಲ್ ಟು 0. ಯಾಕೆ Q 0 ಆದರೆ ಸೊ ದಿಸ್ ಹೋಲ್ ಥಿಂಗ್ ಬಿಕಮ್ 0. ಸೊ ಆವಾಗ ಅದು ಹೋಲ್ ನಂಬರ್ ಆಗುತ್ತೆ, ರ್ಯಾಷನಲ್ ನಂಬರ್ ಅಂತ ಕರೆಸ್ಕೊಳಲ್ಲ. ಸೊ ಕಂಡೀಷನ್ ಏನು, ಈ ನಂಬರ್ಸೇ ಆಗಿರಬೇಕು, ಆಮೇಲೆ Q ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಅ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಇಸ್ ಡಿನೋಟೆಡ್ ಆ್ಯಸ್ Q. ಅಂದರೆ ರ್ಯಾಷನಲ್ ನಂಬರ್ದು ಒಂದು ಸೆಟ್ಟನ್ನು Q ಇಂದ ಡಿನೋಟ್ ಮಾಡ್ತೀವಿ ಈ ಥರ. ಸೊ ಎಕ್ಸಾಂಪಲ್ Q ಬೈ 3. ಓಕೆ, 3 ನಾಟ್ ಈಕ್ವಲ್ ಟು 0. ಓಕೆ, ಸೊ ಈ ಥರ. Next, irrational numbers. The numbers which are not expected as a decimal, that is non-recurring, is called irrational numbers. That is a number which cannot be expressed in the form of P by Q. So ಯಾವ ನಂಬರ್ಸ್ನ ಈ P by Q ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಡೆಸಿಮಲ್ ಥರ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಇದು ಆ ಥರ ನಂಬರ್ಸ್ ಅಂದರೆ ಸಿಂಪಲ್ಲಾಗಿ ಯಾವ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಅಲ್ವೋ ಅದನ್ನು ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿಬೋದು. ಓಕೆ, ಸೊ ಈಗ ಈ ಎಕ್ಸಾಂಪಲಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಕೆನಾಟ್ ಬಿ ಪುಟ್ ಇನ್ ದ ಫಾರ್ಮ್ ಆಫ್ ಫ್ರ್ಯಾಕ್ಷನ್ ಆಫ್ ದ ಇಂಟೀಜರ್ಸ್. ಸೊ ಎನ್ಸ್ ಇಟ್ ಇಸ್ ಅನ್ ಇರ್ರ್ಯಾಷನಲ್ ನಂಬರ್. ಇದನ್ನು ಒಂದು ಫ್ರ್ಯಾಕ್ಷನ್ ಫಾರ್ಮಿಗೆ, ಇಂಟೀಜರ್ ಫಾರ್ಮಿಗೆ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 7 ಈ ಥರದನ್ನೆಲ್ಲ ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ರಿಯಲ್ ನಂಬರ್ಸ್. So it is simple. The union of rational and irrational numbers form a set and is called real numbers. So ಯಾವ ಒಂದು ಸೆಟ್ಟಲ್ಲಿ ರ್ಯಾಷನಲ್ ನಂಬರ್ಸ್ ಇರ್ರ್ಯಾಷನಲ್ ನಂಬರ್ಸ್ ಎರಡೂ ಸೇರಿ ಕಂಬೈಂಡ್ ಆಗಿ ಅದನ್ನು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇದೆಲ್ಲ ತೊಗೋಬೋದು. ಓಕೆ, ಸೊ ಈ ಎಲ್ಲ ಕಾನ್ಸೆಪ್ಟ್ಸು ಯೂಶಲಾಗಿ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ ಎಕ್ಸಾಂಪಲ್. ನೆಕ್ಸ್ಟ್, ಇಮ್ಯಾಜಿನರಿ ನಂಬರ್ಸ್. ದ ಸ್ಕ್ವೇರ್ ರೂಟ್ ಆಫ್ ಎ ನೆಗೆಟಿವ್ ರಿಯಲ್ ನಂಬರ್ ಆ್ಯಂಡ್ ದ ವ್ಯಾಲ್ಯೂಸ್ ಕೆನಾಟ್ ಬಿ ಸರ್ಟನ್ ಈಸ್ ಕಾಲ್ಡ್ ಎ ಇಮ್ಯಾಜಿನರಿ ನಂಬರ್. ಫಾರ್ ಎಕ್ಸಾಂಪಲ್ ಈಗ I is equal to ಸ್ಕ್ವೇರ್ ರೂಟ್ ಆಫ್ -1. ಸೊ ಇದು ಒಂದು ಇಮ್ಯಾಜಿನರಿ ನಂಬರ್. ಸೊ ಇದಕ್ಕೆ ವ್ಯಾಲ್ಯೂ ಎಕ್ಸಾಕ್ಟಾಗಿ ಕಂಡುಹಿಡಿಯೋಕ್ಕಾಗಲ್ಲ, ಹಾಗಾಗಿ ಇದನ್ನು ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್. ಸೊ ಎನಿ ನಂಬರ್ ಇನ್ ದ ಫಾರ್ಮ್ ಆಫ್ a plus ib where a and b are real numbers and I is equal to square root of -b is called a complex number. ಸೊ ಎಕ್ಸಾಂಪಲ್ ನೋಡಿ, c is equal to 2 plus 3i. ಓಕೆ, or -1 plus 5i. i ಅಂದರೆ I is equal to square root of -1 ಅಂತ ಇದ್ದಾಗ ಸೊ ಇದಕ್ಕೆ ಒಂದು ಸರಿಯಾಗಿ ವ್ಯಾಲ್ಯೂ ಕಂಡುಹಿಡಿಯೋಕ್ಕಾಗಲ್ಲ. ಆಮೇಲೆ ಇಲ್ಲಿ 2-3 ಥರ ಪ್ಯಾಟರ್ನ್ ಇರೋದ್ರಿಂದ ಇದನ್ನು ಕಾಂಪ್ಲೆಕ್ಸ್ ನಂಬರ್ ಅಂತ ಡಿನೋಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಟೈಪ್ಸ್ ಆಫ್ ನಂಬರ್ಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಫ್ಯಾಕ್ಟರ್ಸ್ ಆರ್ ಡಿವೈಸರ್ಸ್. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ವೆನ್ 12 is divided by 3, the quotient is 4, okay, which is a natural number and the remainder is 0. Say 3 is a factor of division of 12. ಅಂದರೆ 12ನ 3 ಇಂದ ಡಿವೈಡ್ ಮಾಡಿದಾಗ ನಮಗೆ ಕೋಶಂಟು 4 ಬರುತ್ತೆ. ಓಕೆ, ಸೊ ಆಮೇಲೆ ರಿಮೈಂಡರ್ ಏನು 0 ಬರುತ್ತೆ. ಸೊ ಈಗ 3ನ ನಾವು 12th ಫ್ಯಾಕ್ಟರ್ ಅಂತ ಕರಿಬೋದು. ಅಂದರೆ 3 ಮತ್ತು 4 ಇದು 12th ಫ್ಯಾಕ್ಟರ್ಸ್ ಆಗುತ್ತೆ. ಹೇಗೆ ಅಂತಂದರೆ ಸಪೋಸ್ ಈಗ ಯಾಕೆ ಹಾಗೆ ಕರಿತೀವಿ ಅಂತ ಅಂದರೆ, ಸೊ ಈಗ 12ನ ನಾನು 3ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ 3 4s are 12. ಓಕೆ, 0 ಬಂತು. ಅಂದರೆ 12ನ ನಾನು 12ನ ಡಿವೈಡ್ ಮಾಡಬೇಕಂದ್ರೆ 3ಇಂದ ಮತ್ತು 4ಇಂದ ಮತ್ತು 1ಇಂದ 3ಇಂದ 4ಇಂದ ಮತ್ತು 6ಇಂದನೂ 2ಇಂದನೂ ಮಾಡ್ಬೋದು. 3ಇಂದ 4ಇಂದ 6ಇಂದ 8ಇಂದ ಮಾಡೋಕ್ಕಾಗಲ್ಲ, 9ಇಂದ ಮಾಡೋಕ್ಕಾಗಲ್ಲ, 10ಇಂದ ಮಾಡೋಕ್ಕಾಗಲ್ಲ, 12 ಮ್ಯಾಕ್ಸಿಮಮ್. ಸೊ ಇಷ್ಟು ನಂಬರ್ಸಿಂದ ನಾನು 12ನ ಡಿವೈಡ್ ಮಾಡ್ಬೋದು. ಸೊ ಅದಕ್ಕೆ ಈ ಎಲ್ಲ ನಂಬರ್ಸನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ 12 ಅಂತ ಕರಿತೀವಿ. ಸೊ ಈಗ 12th ಫ್ಯಾಕ್ಟರು 3 ಮತ್ತು 4 ಆಗಬೇಕು. ಅಂದರೆ 3 4s ಆಗಬೇಕು, 4 3s ಆಗಿರಬೇಕು. ನೆಕ್ಸ್ಟ್ ಅದಂತೆ 6 ಮತ್ತು 2, 6 2s 2 6. ಆಮೇಲೆ 1 ಮತ್ತು 12. ಸೊ 1 12s 12 1s.
ಸೊ ಈ ಥರ ಇವನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದನ್ನು ನೀವು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದರೆ, ನೆಕ್ಸ್ಟ್ ಈಗ LCM HCF ಫೈಂಡ್ ಔಟ್ ಮಾಡಬೇಕಾದ್ರೆ ಇದೇ ಬೇಸಿಸ್ ಮೇಲೆ ನಮಗೆ ಬರೋದದು. ಈ ಕಾನ್ಸೆಪ್ಟ್ ಅದಕ್ಕೆ ಬೇಕೇ ಬೇಕಾಗುತ್ತೆ. ಆಮೇಲೆ ನಿಮಗೆ ಗೊತ್ತಿದೆ ಎಷ್ಟು ಪ್ರಾಬ್ಲಮ್ಸ್ಗೆ ನಮಗೆ LCM HCF ಫೈಂಡ್ ಔಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಕಾನ್ಸೆಪ್ಟ್ಸ್. ಓಕೆ, ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫ್ರ್ಯಾಕ್ಷನ್ಸಲ್ಲಿ ಪ್ರಾಪರ್ ಫ್ರ್ಯಾಕ್ಷನ್ಸ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಅಡಿಷನ್ ಹೇಗೆ ಮಾಡಬೇಕು, ಸಬ್ಟ್ರಾಕ್ಷನ್ ಹೇಗೆ ಮಾಡಬೇಕು, ಫ್ರ್ಯಾಕ್ಷನ್ಸ್ದು, ಹಾಗೆ ಡಿವಿಷನ್ ಹೇಗೆ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಮತ್ತೆ ಈ ಟಾಪಿಕ್ನ ನಾನು ರಿವೈಸ್ ಮಾಡೋದಿಲ್ಲ. ಇದು ಆ್ಯಕ್ಚುಲಿ ನಿಮಗೆ ಈ ಚಾಪ್ಟ್ರಲ್ಲಿ ಬರೋದು ಇಲ್ಲ. ಓಕೆ, ಈಗ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು highest common factor. So HCF, highest common factor. So highest common factor means it is the largest number that completely divide all the given numbers. If D is the HCF of two numbers A and B, then D is a common factor of A and B. So every common factor A and B is a factor of D. ಓಕೆ, ಸೊ ಈ ಥರ ನಿಮಗೆ ಅಷ್ಟು ಬೇಗ ಗೊತ್ತಾಗಲ್ಲ, ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. HCF ಆಫ್ 18 and 15 ಈಸ್ 3. ಯಾಕೆ ಅಂದರೆ, ಸೊ 18ನ ನಾವು ಯಾವುದರಿಂದ ಡಿವೈಡ್ ಮಾಡ್ಬೋದು, 2, ನೆಕ್ಸ್ಟ್ ಬಂದು 3, ಆಮೇಲೆ 4ಇಂದ ಮಾಡೋಕ್ಕಾಗಲ್ಲ, 5ಇಂದ ಮಾಡೋಕ್ಕಾಗಲ್ಲ, 6ಇಂದ ಮಾಡ್ಬೋದು, ಆಮೇಲೆ 7ಇಂದ ಆಗಲ್ಲ, 9ಇಂದ ಆಗುತ್ತೆ, 10ಇಂದ ಆಗಲ್ಲ, 12ಇಂದ ಆಗಲ್ಲ, 13ಇಂದ ಆಗಲ್ಲ, ನೆಕ್ಸ್ಟು 18. ಓಕೆ, ಸೊ ಇದು 18th ಫ್ಯಾಕ್ಟರ್ಸ್. ಓಕೆ, ಹಾಗೆಯೇ 15th ಫ್ಯಾಕ್ಟರ್ಸ್ ಯಾವುದು, 15th 1, 3, 5, ನೆಕ್ಸ್ಟ್ 10, 11, 12, 13, 14, 15. ಓಕೆ, ಸೊ 15th ಫ್ಯಾಕ್ಟರ್ಸ್ ಇದಿಷ್ಟು. ಇವಾಗ ಇವೆರಡರಲ್ಲೂ ಕಾಮನ್ ಯಾವುದಿದೆ ಫ್ಯಾಕ್ಟರು, 3 ಮಾತ್ರ ತಾನೆ, 3 ಮಾತ್ರ ತಾನೆ. ಸೊ ಅದಕ್ಕೆ ಇದನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಅದನ್ನೇ ಹೇಳ್ತಾ ಇರೋದು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 18 and 15 ಈಸ್ 3. ದಟ್ ಈಸ್ 3 is the greatest integer that completely divides 18 and 15. ಓಕೆ, ಹಾಗೆಯೇ HCF ಆಫ್ 11 and 17 ಈಸ್ 1. ಯಾಕೆ, 11 is a prime number, 17 also is a prime number. ಸೊ ಪ್ರೈಮ್ ನಂಬರ್ ಅಂದಾಗ, ಸೊ 11 1ಇಂದ ಮತ್ತು 11ಇಂದ, 17 1ಇಂದ 17ಇಂದ ಮಾತ್ರ. ಇವೆರಡರಲ್ಲೂ ಕಾಮನ್ ಯಾವುದು, 1 ಮಾತ್ರ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹಾಗೆ 2 and 16ಅಲ್ಲಿ, ಸೊ 2ನ 1 ಮತ್ತು 2 ಮಾತ್ರ, 16ನ ಎಲ್ಲದರಲ್ಲಿ ಮಾಡ್ಬೋದು. ಸೊ ಕಾಮನ್ ಯಾವುದು, 2 ಮಾತ್ರ. ಸೊ ಇದು 2 ಆಗಿರುತ್ತೆ. ಸೊ ಸಿಮಿಲರ್ಲಿ ಫಾರ್ ದ ನಂಬರ್ಸ್ 28, 16, 96. ಸೊ ಅವ್ರು ಮಾಡಿದರೆ ವಿಲ್ ಚೆಕ್ ದಿಸ್ ಎಫಿಷಿಯನ್ಸಿ. ಓಕೆ, ಸೊ ಈಗ 28 ನೋಡಿ, 2, 2 ಮತ್ತು 7, 60 2, 2, 3, 5, 96 2, 2, 2, 2, 2 ಇಂಟು 3 ಆಗುತ್ತೆ. ಓಕೆ, ಸೊ ಈಗ ಇಷ್ಟರಲ್ಲೂ ಕಾಮನ್ ಯಾವ್ದಿರೋದು, ಫಸ್ಟ್ 2 ಎಲ್ಲದರಲ್ಲೂ. ಸೊ ಒಂದು ಫಸ್ಟ್ 2 3ರಲ್ಲೂ ಕಾಮನ್ ಆಗಿದೆ, ಒಂದು 2 ತೊಗೊಳ್ತೀವಿ. ನೆಕ್ಸ್ಟು ಅದಾದಮೇಲೆ ಮತ್ತೆ ಎಲ್ಲ 3ರಲ್ಲೂ 2 ಕಾಮನ್ ಆಗಿದೆ, ಮತ್ತೆ ಒಂದು 2 ತೊಗೊಳ್ತೀವಿ. ನೆಕ್ಸ್ಟ್ ಈಗ ನೆಕ್ಸ್ಟ್ ಕಾಮನ್ 2 ಇಲ್ಲ, ಇದರಲ್ಲಿ ಮಿಸ್ಸಿಂಗ್ ಆಯಿತು. ನೆಕ್ಸ್ಟ್ 3 ಇದೆಯಾ, ಇಲ್ಲ, ಇದರಲ್ಲಿ 3 ಇದೆ, ಆದರೆ ಇದರಲ್ಲಿಲ್ಲ. ಹಾಗಾದರೆ ನೆಕ್ಸ್ಟ್ 5 ಇದರಲ್ಲಿಲ್ಲ, ಇದರಲ್ಲಿದೆ, 7 ಇದರಲ್ಲಿಲ್ಲ. ಸೊ ಹಾಗಾದರೆ 3ರಲ್ಲೂ ಕಾಮನ್ ಏನು, 2 2s ಇದೆ. ಸೊ ಅದಕ್ಕೆ 2 into 2 is 4. ಸೊ ದಿಸ್ ವಿಲ್ ಬಿ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಈಗ HCF ಕಂಡುಹಿಡಿಯೋಕ್ಕೆ ಫ್ಯಾಕ್ಟರ್ ಮೆಥಡ್ ಇದೆ, ಒಂದು ಡಿವಿಷನ್ ಮೆಥಡ್ ಇದೆ. ನಾವು ಇವಾಗ ಮಾಡಿದ್ದು ಫ್ಯಾಕ್ಟರ್ ಮೆಥಡ್. ಓಕೆ, ಸೊ ಇಲ್ಲಿ ಸ್ಟೆಪ್ಸ್ ನೋಡಿದ್ರೆ, express each one of the given integers as the product of prime numbers. ಸೊ ಫಸ್ಟ್ ಸ್ಟೆಪ್ ಅದೇ ತಾನೇ ನಾವು ಮಾಡಿದ್ದು, ಪ್ರೈಮ್ ನಂಬರ್ಸ್ ಆಗಿ ಅದರದ್ದು ಮಲ್ಟಿಪಲ್ಸ್ ಆಫ್ ಪ್ರೈಮ್ ನಂಬರ್ಸ್ ಥರ ನಾವು ಡಿನೋಟ್ ಮಾಡ್ಕೋಬೇಕು. ರೈಟ್ ದ ಪ್ರೈಮ್ ಇಂಟೀಜರ್ಸ್ ಕಾಮನ್ ಟು ದ ಗಿವನ್ ಇಂಟೀಜರ್ಸ್. ಸೊ ಕಾಮನ್ ಯಾವುದು 2 ತೊಗೊಂಡ್ವಿ. ಸೊ
the HCF of the given integers is the product of the least powers if common prime factors. So ಇವೆರಡನ್ನು ಮಲ್ಟಿಪ್ಲೈ ಮಾಡಿರೋದು ಸಿಕ್ಕಿರೋದು. ಸೊ ಅದಕ್ಕೆ this will be the HCF. So these are the example. So I'll explain just one example. HCF of 20 and 50. So 20 ನ 2 into 2 into 5. ಸೊ ಏನಾಗುತ್ತೆ 2 ಸ್ಕ್ವೇರ್ ಅಂತ ಬರ್ಕೋಬೋದು ಇದನ್ನು. 50ದು 2 into 5 ಸ್ಕ್ವೇರ್. ಓಕೆ, ಸೊ ಎರಡರಲ್ಲೂ ಕಾಮನ್ ಯಾವುದು 2 ಮತ್ತು 5 ಮಾರ್ಕ್. ಸೊ ಹಾಗಾಗಿ ಇದ್ರದ್ದು 10 ಆಗುತ್ತೆ. ಸೊ ಅದೇ ರೀತಿ ಇದೆಲ್ಲ ಪ್ರಾಬ್ಲಮ್ಸು ಇದನ್ನು ನೀವು ಅನಲೈಸ್ ಮಾಡಿ ಗೊತ್ತಾಗುತ್ತೆ. ಓಕೆ, ಐ ಆಮ್ ಗೋಯಿಂಗ್ ಟು ಸೆಂಡ್ ದ ಪಿಕ್ಚರ್ಸ್, ಯು ಕ್ಯಾನ್ ಅನಲೈಸ್ ಆನ್ ಯುವರ್ ಓನ್. ಓಕೆ, ಸೊ ಈ ಮೆಥಡನ್ನು ಫ್ಯಾಕ್ಟರ್ ಮೆಥಡ್ ಅಂತ ಕರಿತೀವಿ. ಓಕೆ, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಓಕೆ, ನಿಮಗೆ ಈ ಥರ ಮಾಡೋದು ಗೊತ್ತಿದೆ ಅನ್ಕೋತೀವಿ. ನೋಡಿ ಇಲ್ಲಿ ಮಾಡ್ತೀವಲ್ವಾ, ಈ ಥರ ಯೂಶಲಿ 285 ಈ ಥರ ಡಿವಿಷನ್ ಮೆಥಡಲ್ಲಿ ಈ ಥರ ಮಾಡ್ಕೊಂಡು ಹೋಗ್ದಾಗ ಸೊ ಫ್ಯಾಕ್ಟರ್ಸ್ ಬರೀತೀವಿ. ಆಮೇಲೆ ಅದರಲ್ಲಿ ಕಾಮನ್ ಯಾವುದಿದೆ, ಓಕೆ, ಸೊ ಇಲ್ಲಿ ನೋಡಿ ಮೂರರಲ್ಲೂ ನಮಗೆ ಏನು ಸಿಗುತ್ತೆ 5 ಸಿಗುತ್ತೆ. ಇಲ್ಲಿ 3 into 5 into 19, 2 into 3 into 5 into 107 ಈ ಥರ. ಸೊ ಮೂರರಲ್ಲೂ ಯಾವ್ದು ಕಾಮನ್ ಇದೆ, 5 ಮಾತ್ರ ಕಾಮನ್ ಇದೆ. ಸೊ 5 will be the highest common factor. Okay, let's see the last concept in this chapter, least common multiple, that is LCM. So LCM, if you see the definition, if A and B are natural numbers, then the smallest number divisible by both A and B is called LCM of A and B. Okay, so computation of LCM of two numbers. To find LCM, express A and B as the product of highest powers of all the factors in A and B. LCM of A and B is the product of highest powers of all the factors in A and B. So that is about the theory part. ಅಷ್ಟೊಂದು ಅದು ಬೇಕಾಗಿಲ್ಲ. ನಿಮಗೆ LCM ತೆಗೆದು ಹೇಗೆ ಅಂತ ಗೊತ್ತಿದೆ. 16, 24, 36. ಸೊ ಏನು ಮಾಡ್ತೀವಿ ನಾವು, ಈ ಥರ 16ನ ಡಿವೈಡ್ ಮಾಡ್ತಾ ಹೋಗ್ತೀವಿ, ಹಾಗೆ 24ನ ಡಿವೈಡ್ ಮಾಡ್ತಾ ಹೋಗ್ತೀವಿ, 36ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾವ ನಂಬರ್ಸ್ ತೊಗೋಬೇಕು ಅಂದರೆ ಆದಷ್ಟು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ಸೇ ತೊಗೊಳ್ತಾ ಮಾಡ್ತಾ ಹೋಗ್ಬೇಕು. ಸೊ ಆಮೇಲೆ ಪ್ರೈಮ್ ಫ್ಯಾಕ್ಟರ್ಸ್ನ ಈ ಥರ ಬರ್ಕೊಳ್ಬೇಕು. ಓಕೆ, ಈ ಥರ ಬರ್ಕೊಂಡ್ಮೇಲೆ ಇಲ್ಲಿ ಈ ಮೂರು ಫ್ಯಾಕ್ಟರ್ಸಲ್ಲಿ ಯಾವುದು ಹೈಯೆಸ್ಟ್ ಎಷ್ಟಿದೆ, ಈಗ 2 to the power of 4 ಇದೆ, ಹಾಗೆ ಇಲ್ಲಿ 2 to the power of 3 ಇದೆ, 2 to the power of 2 ಇದೆ, ಇಲ್ಲಿ 3 to the power of 1, 3 to the power of 2 ಇದೆ. ಸೊ ಹಾಗಾಗಿ ಹೈಯೆಸ್ಟ್ ಆದರೂ 2 to the power of 4, 3ದು 3 to the power of 2. ಬೇರೆ ಯಾವುದಾದ್ರೂ ನಂಬರ್ ಇದ್ದರೆ ಅದನ್ನು ತೊಗೋಬೇಕು. ಸೊ ಹೈಯೆಸ್ಟ್ ಕಾಮನ್, ಲೀಸ್ಟ್ ಕಾಮನ್ ಮಲ್ಟಿಪಲ್, LCM ಅಂದರೆ ಏನೋ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಏನಾಗುತ್ತೆ, ಇವೆರಡೂ ಮಲ್ಟಿಪ್ಲೈ ಮಾಡಿ ಬಂದಿರೋ ಆನ್ಸರು LCM ಆಗಿರುತ್ತೆ. ಸೊ ಅದೇ ರೀತಿ ಇಲ್ಲಿನೂ ಅದೇ ರೀತಿ ಮಾಡಿರೋದು. ಸೊ ಇದನ್ನೆಲ್ಲ ಪಿಕ್ಚರ್ ಕಳಿಸ್ತೀನಿ, ಫಾಲೋ ಮಾಡಿ. ಈಸಿ, ನಿಮಗೆ ಗೊತ್ತಿದೆ ಇದೆಲ್ಲ ನೀವು ಮಾಡಿರೋದು. ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಕ್ರೂಷಲಾಗಿ ಈ ಥರ ಪ್ರಾಬ್ಲಮ್ಸು ಸೆಕ್ಷನ್ A ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಚಾಪ್ಟರ್. ಸೊ ಸಿಂಪಲ್ ಆಗಿದೆ ಕಾನ್ಸೆಪ್ಟು. ಎಲ್ಲರೂ ವರ್ಕ್ ಮಾಡಿ, ಟ್ರೈ ಮಾಡಿ. ಎಕ್ಸಾಮ್ ಮೋಸ್ಟ್ ಪ್ರಾಬ್ಲಿ ಇರುತ್ತೆ ನಿಮಗೆ. ಸೊ ಹಾಗಾಗಿ ಕೀಪ್ ವರ್ಕಿಂಗ್.